ಧರ್ಮಸ್ಥಳ ವಿರೋಧಿ ಗುಂಪಿಗೆ ಶಾಕ್ ಮೇಲೆ ಶಾಕ್. ಸುಧಾರಿಸ್ಕೊಳ್ಳೋದಕ್ಕೆ ಬಹಳ ಟೈಮ್ ಬೇಕು ಅವ್ರಿಗೆ. ಟೈಮು ಕೊಡ್ತಾ ಇಲ್ಲ ಪೊಲೀಸರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹೆಣೆದವರಿಗೆ ಆಘಾತದ ಮೇಲೆ ಆಘಾತ. ಅಪಪ್ರಚಾರ ಮಾಡೋದನ್ನೇ ಡೈಲಿ ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ರು. ಹೋರಾಟದ ಹೆಸರಲ್ಲಿ ಅನ್ನದ ಬಟ್ಲನ್ನ ಹುಡುಕಾಡ್ತಾ ಇದ್ರು. ಈಗ ಅವ್ರಿಗೆಲ್ಲ ಗುಣ ಕೊಡ್ತಾ ಇದ್ದಾರೆ. ಸಾಕ್ರಪ್ಪ, ನೀವು ಅನ್ನದ ಬಟ್ಲನ್ನ ಸಂಪಾದಿಸಿದ್ದು, ನಡಿರಿ ಸ್ಟೇಷನ್ಗೆ ಅಂತ ಒದ್ದು ಒಳಗೆ ಹಾಕೋ ಟೈಮು. ಧರ್ಮಸ್ಥಳ ಕ್ಷೇತ್ರದ ವಿಚಾರದಲ್ಲಿ ತೇಜೋವಧಿ ಎಂಥದ್ದು, ನಕಲಿ ದೇವಮಾನವ ಅಂತ ದಿನಾ ಬೆಳಗಾದ್ರೆ ಸಾಕು ರೀಲ್ಸ್ ಮಾಡೋದು. ಆಮೇಲೆ FB ನಲ್ಲಿ ಪುಂಕಾನುಪುಂಕವಾಗಿ ಸುಳ್ಳು ಸುಳ್ಳು ಕಥೆಗಳನ್ನು ಹೇಳೋದು, ಅತ್ಯಾಚಾರ ಅನ್ನುವಂತಹ ಸೆಂಟಿಮೆಂಟ್ ಅನ್ನ ಟಚ್ ಮಾಡೋದು, ಹೆಣ್ಮಕ್ಳು, ಆಮೇಲೆ ಜಾತಿಗಳ ವಿಚಾರದಲ್ಲಿ ವಿಭಜನೆ ಮಾಡೋದು. ಯಾವ್ಯಾವ ಕಥೆಗಳನ್ನ ಪೋಣಿಸಿದ್ರು, ಈಗ ಅದೇ ಪೋಣಿಸಿದ ಸೂಜಿಯನ್ನೇ ಚುಚ್ಚುವಂತಹ ಟೈಮ್ ಬಂದಿದೆ. ವ್ಯಾಲಿಡಿಟಿ ನೋಡಿ ಎಷ್ಟು ಟೆಂಪರರಿ ಅಂತ ಡೀಟೇಲ್ಸ್ ಕೊಡ್ತಾರೆ ದೀಪಕ್. ಇನ್ನೆಷ್ಟು ಜನ ರೆಡಿ ಆಗಿದ್ರು ಅಂತ, ಅದೇ ಖಾಸಗಿ ವ್ಯಕ್ತಿಯ ತೋಟದಲ್ಲಿ ಇನ್ನೆಷ್ಟು ಜನ ರೆಡಿ ಇದ್ರು ಅಂತ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಸ್ಥಳೀಯರನ್ನ ಮಾತಾಡಿಸಿದಾಗ ಒಂದು 5 ರಿಂದ 6 ಜನ ಕತೆ, ಸ್ಕ್ರಿಪ್ಟು ಎಲ್ಲ ಅವರ ಪಾತ್ರದ ಪರ್ಫೆಕ್ಷನ್ ಅನ್ನೆಲ್ಲ ಬಯಸ್ತಾ ಇದ್ದಾರೆ. ಇನ್ನೊಂದು 5-6 ಜನ ಬರಬಹುದು ಅನ್ನೋ ನಿರೀಕ್ಷೆ. ಸೊ ಎಷ್ಟು ಜನ ರೆಡಿ ಇದ್ರು, ಹೆಂಗ್ ಕೊಡಲಿ ಪೆಟ್ಟು ಬಿತ್ತು ಅಂತ ಮಮತಾ ಕರಾವಳಿಯ ಯಕ್ಷಗಾನಗಳಲ್ಲಿ ನೋಡ್ಬೋದು. ಒಂದಾದ್ಮೇಲೆ ಒಂದು ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ಬೇರೆ ಬೇರೆ ವೇಷಗಳು ಬಂದು ಹೋಗ್ತದೆ. ಒಂದೊಂದು ಕ್ಯಾರೆಕ್ಟರ್ಗಳು ಮೇನ್ ಕಥೆಯ ಜೊತೆಗೆ ಎಲ್ಲವೂ ಕೂಡ ಉಪಕಥೆಗಳು ಸೃಷ್ಟಿಯಾಗುವಂಥದ್ದು ಈ ಯಕ್ಷಗಾನದಲ್ಲಿ ನಾವು ನೋಡ್ತಾ ಇರ್ತೇವೆ. ಅದೇ ರೀತಿಯ ಒಂದು ಸ್ಕ್ರೀನ್ ಪ್ಲೇ ಅನ್ನ ಇದರಲ್ಲೂ ಕೂಡ ಮಾಡಿದ್ರು ಅನ್ನುವಂಥದ್ದು. ಯಾಕಂದ್ರೆ ಆರಂಭಿಕದಲ್ಲಿ ಅನಾಮಿಕನಿಗೆ 1, 2, 3 ಗುಂಡಿಯಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕಾಡಿನ ಒಳಗೆ ಹೋಗ್ಕೊಂಡು UDRಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮೂಳೆಯನ್ನು ಆತ ತೋರಿಸ್ತಾನೆ. ಆತನಿಗೆ ಇದೆಲ್ಲ ಪ್ಲಾನ್ಗಳು ಆ ಉಜಿರೆಯ ಒಂದು ಮನೆಯಲ್ಲಿ ಆಗ್ತಾ ಇತ್ತು ಅನ್ನುವಂಥದ್ದು. ಯಾಕಂದ್ರೆ ಆ ಕಾಡಿನಲ್ಲಿ ಸುಮಾರು UDR ಆದಂತಹ 3-4 ಶವಗಳು ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು, ಜಗಜ್ಜಾಹಿರು. ಇವನಿಗೂ ಹೇಗೆ ಗೊತ್ತಾಯ್ತು? ಈತ ಕೊಳ್ಳೇಗಾಲದಿಂದ ಬಂದವ, ಕೇರಳದಲ್ಲಿ 10 ವರ್ಷ ಇದ್ದವ, ಇವನಿಗೆ ಹೇಗೆ ಗೊತ್ತಾಯ್ತು ತಮಿಳುನಾಡಿನಲ್ಲಿ ಇದ್ದವನಿಗೆ ಅನ್ನುವಂಥದ್ದು ಈಗ ಪ್ರಶ್ನೆ. ಆತನಿಗೆ ಯಾರೋ ಲೋಕಲ್ಗಳು ಹೇಳಿದ್ದಾರೆ, ನೀನು ನೇರವಾಗಿ SIT ಅವರನ್ನ ಕಾಡಿಯ ಒಳಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ UDRಗೆ ಸಂಬಂಧಪಟ್ಟ ಹಾಗೆ ಮೃತದೇಹ ಇದೆ, ಕಳೆಬರ ಇದೆ, ಅದನ್ನು ತೋರಿಸಿ ಅನ್ನುವಂಥದ್ದು. ಅದೇ ರೀತಿ SIT ಕೂಡ ವರ್ತಿಸ್ತು. ಅದರ ವಿಷಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಬೆಳ್ತಂಗಡಿ ಪೊಲೀಸರಿಗೆ ಜೊತೆ ಜಟಾಪಟಿ ಆಗಿರುವಂಥದ್ದು. ಯಾಕಂದ್ರೆ ಭೂಮಿಯ ಮೇಲ್ಮೈಯಲ್ಲಿರುವಂತಹ ಸುಸೈಡ್ ಮಾಡ್ಕೊಂಡಿರೋ ಕೇಸ್ ಏನಿದ್ರು ಕೂಡ ಅದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಬರ್ತದೆ, SIT ಪೊಲೀಸರಿಗೆ ಬರೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಕಥೆಯನ್ನ ಆತನಿಗೆ ಹೇಳಿದವರು ಯಾರು, ಅದು ಖಂಡಿತವಾಗಿ ಪೊಲೀಸ್ ವಿಚಾರಣೆಯಲ್ಲಿ ಖಂಡಿತ ಬಂದೇ ಬರ್ತದೆ. ಇದೇ ತರದ ಪ್ಲಾನ್ ಅನ್ನ ಈಗಾಗಲೇ ಒಂದು 5-6 ಕ್ಯಾರೆಕ್ಟರ್ಗಳು ಬಂದಿತ್ತು. ಇನ್ನೂ ಕೂಡ ಈತನನ್ನ ವಶಕ್ಕೆ ಪಡೆದಿಲ್ದಿದ್ರೆ ಇನ್ನೂ 7-8 ಕ್ಯಾರೆಕ್ಟರ್ಗಳು ರೆಡಿ ಇತ್ತು. ಆದ್ರೆ ಈಗ ಕಾನೂನು ಹೋರಾಟಗಳು ನಡೀತಾ ಇದೆ. ಮಹೇಶ್ ತಿಮ್ಮರೋಡಿ ಅವರು ಈಗಾಗಲೇ ಸಬ್ ಜೈಲ್ನಲ್ಲಿ ಇರುವಂತದ್ದು, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಡೆ ಪೊಲೀಸ್ ನೋಟಿಸ್ಗಳು, ಎನ್ಕ್ವೈರಿಗಳು ಆಗ್ತಾ ಇರೋದ್ರಿಂದ ಒಂದು ತಂಡವಾಗಿ ಒಂದು ಗುಂಪು ಸೇರಿ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇಲ್ಲ ಅವರಿಗೆ. ಮಮತಾ, ರೈಟ್, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ತನಿಖಾ ತಂಡ ಸತ್ಯ ಶೋಧನೆ ಮಾಡೋಕ್ಕೂ ಮುಂಚೆನೆ ಜನ ಮತ್ತು ಮಾಧ್ಯಮ ಸೇರಿಸಿ ಭೇದಿಸಿದ ಪ್ರಕರಣ ಇದು. ಇತಿಹಾಸದ ಪುಟಗಳಲ್ಲಿ ಯಾವತ್ತೂ ಕೂಡ ಈ ಪ್ರಕರಣಕ್ಕೆ ಒಂದು ಸ್ಥಾನ ಇರುತ್ತೆ. ಅದರ ಭಾಗ ನಾವು ಆದ್ವಿ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ, ನಾವು ಅದನ್ನು ರಿವೀಲ್ ಮಾಡಿದ್ವಿ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ.